ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಮಾಹಿತಿ ಕೇಂದ್ರೀಯ ವಿದ್ಯಾಲಯ ಪ್ರವೇಶಾತಿ 2026. ಪೋಷಕರೇ, ನೀವೆಲ್ಲರೂ ಗಮನಿಸಬೇಕಾದಂತಹ ವಿಷಯ, 1ನೇ ತರಗತಿಯಿಂದ 12ನೇ ತರಗತಿಗೆ ಅಡ್ಮಿಷನ್ ಆರಂಭ. ಹಾಗಿದ್ರೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತೀರಾ? ಬನ್ನಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಯಾರಿಗೆ ಮೊದಲ ಆದ್ಯತೆ ಅಂತ ನೋಡೋಣ. ಮೊದಲನೇದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ಮಕ್ಕಳು, ರಕ್ಷಣಾ ಇಲಾಖೆ ಮತ್ತು ಪ್ಯಾರಾಮಿಲಿಟರಿ ಸಿಬ್ಬಂದಿಯ ಮಕ್ಕಳು, ಆಗಾಗ್ಗೆ ವರ್ಗಾವಣೆಯಾಗುವ ಉದ್ಯೋಗಿಗಳ ಮಕ್ಕಳು. ಇವುಗಳ ಜೊತೆಗೆ ಖಾಲಿ ಇರುವ ಸೀಟುಗಳ ಆಧಾರದ ಮೇಲೆ ಸಾಮಾನ್ಯ ಕುಟುಂಬಗಳ ಮಕ್ಕಳಿಗೂ ಕೂಡ ಪ್ರವೇಶ ಪಡೆಯುವಂತಹ ಸುವರ್ಣ ಅವಕಾಶವಿದೆ. ಹಾಗಿದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ: KVSನಲ್ಲಿ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಪ್ರವೇಶ ನೀಡಲಾಗ್ತಾ ಇದ್ದು, ಪ್ರತಿ ತರಗತಿಗೂ ನಿಗದಿತ ವಯೋಮಿತಿಯನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ. 1ನೇ ತರಗತಿಗೆ ಮಾರ್ಚ್ 1, 2026ರ ವೇಳೆಗೆ ಮಗುವಿಗೆ ಕನಿಷ್ಠ 6 ವರ್ಷ ತುಂಬಿರಬೇಕು. ಅಂದರೆ ಜನನ ಮಾರ್ಚ್ 1, 2017ರಿಂದ ಫೆಬ್ರವರಿ 28, 2018ರ ನಡುವೆ ಇರಬೇಕಾಗತ್ತೆ. 2ನೇ ತರಗತಿಗೆ ಮಗುಗೆ ಕನಿಷ್ಠ 7 ವರ್ಷ ಕಂಪ್ಲೀಟ್ ಆಗಿರಬೇಕು. ನೀವೇನಾದರೂ 9ನೇ ತರಗತಿಗೆ ಸೇರಿಸಬೇಕು ಅಂತ ಇದ್ದರೆ ಕನಿಷ್ಠ 13 ವರ್ಷ ಮತ್ತು ಗರಿಷ್ಠ 15 ವರ್ಷದ ಒಳಗಡೆ ಇರಬೇಕು. 11ನೇ ತರಗತಿಗೆ ಸ್ನೇಹಿತರೆ ಇಲ್ಲಿ ಯಾವುದೇ ನಿರ್ದಿಷ್ಟ ವಯೋಮಿತಿ ಇರೋದಿಲ್ಲ. 10ನೇ ತರಗತಿ ಉತ್ತೀರ್ಣರಾದವರು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಿದ್ರೆ ಅರ್ಜಿ ಸಲ್ಲಿಸುವ ವಿಧಾನ: 1ನೇ ತರಗತಿ ಇದಕ್ಕೆ ಕೇವಲ ಆನ್ಲೈನ್ ಮೂಲಕನೇ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. 2ರಿಂದ 10ನೇ ತರಗತಿಯ ಮಕ್ಕಳಿಗೆ ಆಯಾ ಶಾಲೆಗಳಲ್ಲಿ ಲಭ್ಯವಿರುವ ಸೀಟುಗಳ ಆಧಾರದ ಮೇಲೆ ಆಫ್ಲೈನ್ ಮೂಲಕ, ಅಂದರೆ ನೇರವಾಗಿ ಶಾಲೆಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವಂತಹ ಹಂತಗಳು: ಮೊದಲು ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿ ಮಾಡಬೇಕಾಗತ್ತೆ. kvsanthan.nic.in ನೀವು ಭೇಟಿ ಮಾಡಬೇಕು. ಪೋರ್ಟಲ್ನಲ್ಲಿ ಹೊಸ ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ID ಪಡೆದುಕೊಳ್ಳಿ. ಹಾಗೆ ವಿದ್ಯಾರ್ಥಿಯ ಪರ್ಸನಲ್ ಇನ್ಫಾರ್ಮೇಷನ್ ಮತ್ತು ಶೈಕ್ಷಣಿಕ ವಿವರಗಳನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕು. ಅಗತ್ಯವಿರುವಂತಹ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಟ್ಕೊಂಡು ಅಪ್ಲೋಡ್ ಮಾಡಿ. ಹಾಗೆ ಅರ್ಜಿಯನ್ನು ಸಬ್ಮಿಟ್ ಮಾಡಿ. ಆನ್ಲೈನ್ ಪ್ರವೇಶಕ್ಕಾಗಿ ಹತ್ತಿರದ ಕೇಂದ್ರೀಯ ವಿದ್ಯಾಲಯಕ್ಕೆ ಭೇಟಿ ನೀಡಿ ಫಾರ್ಮ್ನ ಪಡ್ಕೊಂಡು ಅದನ್ನು ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡೋದು ಒಳ್ಳೆಯದು. ಅಗತ್ಯವಿರುವ ದಾಖಲೆಗಳ ಪಟ್ಟಿ, ಅಂದರೆ ನಿಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ಮಗುವಿನ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್, ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ, ಜಾತಿ ಪ್ರಮಾಣ ಪತ್ರ. ಇದು ಇನ್ ಕೇಸಲ್ಲಿ ಜಾತಿ ಪ್ರಮಾಣ ಪತ್ರ ಬೇಕು ಅಂತ ಕೇಳಿದರೆ ಮಾತ್ರ ನೀವು ಅದನ್ನು ಸಬ್ಮಿಟ್ ಮಾಡಿ. ನಿವಾಸಿ ದೃಢೀಕರಣ ಪತ್ರ, ಅಂದರೆ ರೆಸಿಡೆನ್ಸ್ ಪ್ರೂಫ್ ಬೇಕಾಗತ್ತೆ. ಪೋಷಕರ ಸೇವಾ ಪ್ರಮಾಣ ಪತ್ರ, ಸರ್ವಿಸ್ ಸರ್ಟಿಫಿಕೇಟು, ಸರ್ಕಾರಿ ನೌಕರಿಯ ತಂದೆ ಅಥವಾ ತಾಯಿ ಏನಾದರೂ ಸರ್ಕಾರಿ ನೌಕರ ಆಗಿದ್ದರೆ ಇಲ್ಲಿ ಸರ್ವಿಸ್ ಸರ್ಟಿಫಿಕೇಟ್ನ ಕೊಡಬೇಕಾಗಿ ಬರುತ್ತೆ. ಹಾಗಿದ್ರೆ ನೀವು ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಕೇಳ್ತೀರಾ? 1ನೇ ತರಗತಿಗಾದರೆ ವಿದ್ಯಾರ್ಥಿಗಳ ಆಯ್ಕೆಯನ್ನು ಸಂಪೂರ್ಣವಾಗಿ ಲಾಟ್ರಿ ಸಿಸ್ಟಮ್ ಮೂಲಕ ಟ್ರಾನ್ಸ್ಪರೆಂಟಾಗಿ ಮಾಡಲಾಗತ್ತೆ. ಇತರ ತರಗತಿಗಳಿಗಾದರೆ ಶಾಲೆಗಳಲ್ಲಿ ಸೀಟುಗಳು ಖಾಲಿ ಇರೋದನ್ನು ಅವಲಂಬಿಸಿ ಹಿಂದಿನ ತರಗತಿಯ ಅಂಕಗಳ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಮಾಡಲಾಗತ್ತೆ. ಆಯ್ಕೆಯಾದವರ ಪಟ್ಟಿಯನ್ನು ಶಾಲೆಯ ನೋಟಿಸ್ ಬೋರ್ಡ್ ಅಥವಾ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಮಾರ್ಚ್ 15, 2020ರಿಂದ ಪ್ರಾರಂಭಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 10, 2026ರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿ ಬರುತ್ತೆ. ಹಾಗೆ ಆಯ್ಕೆ ಪಟ್ಟಿ ಪ್ರಕಟಣೆಯನ್ನು ಮೇ 2026ರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.